कौशल विकास निगम के पूर्व अध्यक्ष मुरलीधर हलप्पा ने तुमकुर तालुका के हेगबुर गवर्नमेंट प्रथम श्रेणी महाविद्यालय में तुमकुर दशहरा के लिए युवा समूह छात्र आमंत्रण एवं कौशल पथ युवा सशक्तिकरण कार्यक्रम का उद्घाटन किया। कार्यक्रम का उद्घाटन करते हुए मुरलीधर हलप्पा ने कार्यक्रम में भाग लेने वाले सीएसपुरा और हेगबुर गवर्नमेंट प्रथम श्रेणी महाविद्यालयों के छात्रों को तुमकुर दशहरा कार्यक्रम में आमंत्रित किया। इस अवसर पर स्नातक छात्रों ने कहा कि महाविद्यालय में व्याख्याता के बिना कक्षाएं केवल 1-2 घंटे ही लग रही हैं, अब हम क्या करें। छात्रों ने कौशल विकास निगम के पूर्व अध्यक्ष मुरलीधर हलप्पा के समक्ष अपनी समस्याएं रखी। कौशल विकास निगम के पूर्व अध्यक्ष मुरलीधर हलप्पा ने छात्रों की समस्याओं का समाधान करते हुए छात्रों को आश्वासन दिया कि डॉक्टर सुधाकर ने एक दृढ़ निर्णय लिया है और जल्द से जल्द एक स्थायी समाधान प्रदान करेंगे ताकि छात्रों की शिक्षा प्रभावित न हो। ANP टाइम्स ऑफ भारत तुमकुर कर्नाटक। ನಮಗೆ 1 ಅವರ್ ಇಲ್ಲ ಅಂದರೆ 2 ಅವರ್ ಅಷ್ಟೇ ನಮ್ಮ ಕ್ಲಾಸ್ ನಡೀತಾ ಇರೋದು. ಕರೆಕ್ಟಾಗಿ ಟೀಚರ್ಸ್ಗಳು ಯಾರು ನಮಗೆ ಗೆಸ್ಟ್ ಲೆಕ್ಚರರ್ಸು ಹಾಕಿಲ್ಲ. ಇನ್ನೂ ನಮಗೆ ಯಾವುದೇ ಪಾಠಗಳು ಏನೂ ನಡೀತಾ ಇಲ್ಲ. ಒಬ್ಬರು ಒಂದು ಕ್ಲಾಸ್ ತಗೊಂಡು ಸೆಕೆಂಡ್ ಅವರ್ ಇನ್ನೊಬ್ರು ಕ್ಲಾಸ್ ತಗೊಂಡು ನಮ್ಗೆ ಅಷ್ಟೇ ಕ್ಲಾಸು. ನೆಕ್ಸ್ಟ್ ಅವರ್ ಯಾವ ಕ್ಲಾಸ್ ಇರೋಲ್ಲ, ಮನೆಗೆ ಹೋಗ್ಬೇಕಾಗುತ್ತೆ. ಮನೇಲಿ ಕೇಳಿದ್ರೆ ಇಷ್ಟು ಬೇಗ ಏನಕ್ಕೆ ಬಂದಿದ್ದೀರಾ, ಎಲ್ಲೋ ಹೋಗ್ತಿದ್ದೀರಾ, ಕಾಲೇಜ್ಗೆ ಹೋಗ್ತಿದ್ದೀರಾ, ಇಲ್ಲ ಎಲ್ಲರೂ ಸುತ್ತಕ್ಕೆ ಹೋಗ್ತಿದ್ದೀರಾ ಅಂತಿರ್ತಾರೆ. ಅವೆಲ್ಲ ನಮಗೆ ಕೇಳೋದಕ್ಕಾಗಲ್ಲ. ಬೇಗ ನಮಗೆ ಗೆಸ್ಟ್ ಲೆಕ್ಚರರ್ಸ್ನ ಹಾಕಿ ಅಂತ ಹೇಳೋದಕ್ಕೆ ಆಗಿರೋದು. ನಮಗೆ 1 ಕ್ಲಾಸಸ್ಸು ಇಲ್ಲ. ನಾವು ಬರೀ 1 ಗಂಟೆವರೆಗೂ ಸುಮ್ಮನೆ ಬರ್ತಿದ್ದೀವಿ, ಕುತ್ಕೊಂಡು ಹೋಗ್ತಾ ಇದ್ದೀವಿ ಮಂಗಳವಾರದಿಂದ. ಇವತ್ತು ಕರೆಕ್ಟಾಗಿ 4 ದಿವಸ ನಮ್ಗೆ ಒಂದೇ 1 ಕ್ಲಾಸೂ ಇಲ್ಲ. ಅವ್ರಿಗೆ ಅಟ್ಲೀಸ್ಟ್ 1 ಕ್ಲಾಸ್ ಆದರೂ ತಗೊಂತಾರೆ. ನಮ್ಗೆ 1 ಕ್ಲಾಸ್ ಇಲ್ಲ, ಬರ್ತೀವಿ ಸುಮ್ಮನೆ ಕುತ್ಕೊತೀವಿ, ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಪ್ರಿನ್ಸಿಪಾಲ್ರಿಗಾಗಲಿ ಏರ್ ಆಫೀಸರ್ಗಳಿಗಾಗಲಿ ಯಾರು ಗಮನ ಕೊಟ್ಟಿಲ್ಲ ಇಲ್ವಲ್ಲ ಸರ್. ಅವರು ಇರೋದೇ ಒಬ್ಬೊಬ್ರು ಲೆಕ್ಚರರು, ಎಲ್ಲರಿಗೂ 3 ಕ್ಲಾಸ್ ತಗೋಬೇಕು ಸರ್. ಅವ್ರು ಈ ಥರ ಹೇಳ್ತಾರೆ, ಮನೇಲಿ ಬೈತಾರೆ ಬೇಗ ಹೋದ್ರೆ. ಇವಾಗ ನೋಡಿ, ಇವಾಗ 1 ಗಂಟೆಗೆ ಮುಗಿತು, ಮನೆಗೆ ಹೋದ್ರೆ ಅಲ್ಲೂ ಬೈಸ್ಕೋಬೇಕು. ಇಲ್ಲ 10 ಗಂಟೆಗೆ ಬರ್ತೀವಿ, 1 ಗಂಟೆವರೆಗೂ ಕೂತ್ಕೊತಿದ್ದೀವಿ, ಹೋಗ್ತಿದ್ದೀವಿ. ಡಾಕ್ಟರ್ ಸುಧಾಕರ್ ಅವರು ಸ್ಪಷ್ಟೀಕರಣ ಕೊಟ್ಟದನ್ನ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಲಾಸ್ ಆಗುತ್ತೆ. ಎರಡೂ ಕಡೆನೂ ಹೊಂದಾಣಿಕೆ ಮಾಡ್ತೀವಿ. ಹಿಂದೆ ಇರೋ ಲೆಕ್ಚರರ್ಸು ಈಗ ಹೊಸದಾಗಿ ಯಾರು ತಗೊಳ್ಬೇಕು ಅಂತಿದ್ದಾರೆ ಪಾರ್ಟ್ ಟೈಮ್ನವ್ರನ್ನ. ಆಮೇಲೆ ಕೋರ್ಟ್ ಆದೇಶ ಬೇರೆ ಇದೆ, ಅದೊಂದು ದೊಡ್ಡದಂಥ ಅಡಚಣೆ ಇದೆ. ನಾಳೆ ಸೋಮವಾರದ ಒಳಗಡೆ ಅದಕ್ಕೊಂದು ಗಟ್ಟಿ ತೀರ್ಮಾನ ತಗೊಳ್ತಾ ಇರೋದು. ತಗೊಂಡು ಇದಕ್ಕೆ ಒಂದು ಪರಿಹಾರ ಒಂದು ಶಾಶ್ವತವಾಗಿ ಸಿಗೋ ಥರ ಮಾಡೋದು ಕೊಟ್ಟಿದ್ದಾರೆ.